ಗುಡ್ ಮಾರ್ನಿಂಗ್ ಮೆಸೇಜ್. ಇವತ್ತೊಂದು ಮ್ಯಾಕ್ ಡ್ರೈವ್ ಏನಿದೆ ಒಂದು ಸೂಪರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಲ್ಟಿಮೇಟ್ ಪ್ರಾಡಕ್ಟ್. ಆ್ಯಕ್ಚುಲಿ ಟೂ ವೀಲರ್ಗೆ ಒಂದು ಇಂಜಿನ್ನ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋ ಒಂದು ಇಂಜಿನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ, ಅದಕ್ಕೆ ಒಂದು ಹೆಲ್ತಿ ಕಾಪಾಡೋದಕ್ಕೆ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಹೇಳ್ಬೋದು. ಇವತ್ತು ಈ ಪ್ರಾಡಕ್ಟ್ನ ಇಲ್ಲಿ ಕೋಲಾರದಲ್ಲಿ ಕಾಕಿನಾಥ್ ಅಂತೇಳಿ ಮಂಜುನಾಥ್ ಸರ್ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಅದೇ ಥರ ನಮ್ಮದು ಟೂ ವೀಲರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ತಂದು ಕೊಡಿ ಅಂತ ಹೇಳಿದರೆ ಅವ್ರಿಗೊಂದು ಡೆಮೋ ಮುಖಾಂತರ ಅವ್ರ ಗಾಡಿಗೆ ಹಾಕಿ ಇವತ್ತು ಒಂದು ತೋರಿಸ್ಕೊಟ್ಟು ಯಾತ್ರೆ ಇತ್ತು. ಆಲ್ಮೋಸ್ಟು ಯೂಸ್ ಮಾಡಿದ್ರು ಸುಮಾರು ಒಂದು 30-40 ಕಿಲೋಮೀಟರ್ ಓಡಿಸಿದ್ರೆ ಇದನ್ನ ತೊಗೊಂಡು ಇವತ್ತು ಯೂಸ್ ಮಾಡ್ತಾರೆ. ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು ಇವಾಗ ಯಾತ್ರೆಯಿಂದ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಈ ರ್ಯಾಪನ್ನು ಓಪನ್ ಮಾಡಿ. ಒಂದು ಪ್ಯಾಕ್ ಇದೆ. ಇದನ್ನ ಪ್ಯಾಕ್ ತೊಗೊಂಡು ಆಲ್ಮೋಸ್ಟ್ ಏನು ಮಾಡಬೇಕು, 70 ಟೈಮ್ಸ್ನ ಶೇಕ್ ಮಾಡಬೇಕು. ಆಲ್ಮೋಸ್ಟ್ ಒಂದು 50 ಟೈಮ್ಸ್ ಚೆಕ್ ಮಾಡಬೇಕಾಗುತ್ತೆ. ಇದನ್ನು ಆಲ್ಮೋಸ್ಟ್ ಗೊತ್ತಿರೋಂಗೆ ತುಂಬ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್. ಅಂದರೆ ಮೈಲೇಜ್ ಚೆನ್ನಾಗಿ ಬರೋದಕ್ಕೆ, ಇಂಜಿನಲ್ಲಿ ಕಾರ್ಪೊರೇಜ್ ಡಿಕಾರ್ಪೊರೇಜ್ ಮಾಡೋದಕ್ಕೆ, ಇಂಜಿನ್ ಕಂಪ್ಲೀಟ್ ವಾಷಬಲ್ ಮಾಡಿ, ಕಂಪ್ಲೀಟ್ ಹೊಗೆಯನ್ನು ಕ್ಲೀನ್ ಮಾಡಿ, ಮತ್ತು ಪಿಸ್ಟಲ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಗೊತ್ತಿರೋಂಗೆ ನಿಮಗೆ ಇಲ್ಲಿ ಯಾವ ಥರ ಇರುತ್ತೆ ಆ ಥರ ಕ್ಲಿಯರ್ ಮಾಡೋದು ಅಂತ ಇಲ್ಲಿ ಆಲ್ಮೋಸ್ಟ್ ಪಿಕ್ಚರಲ್ಲಿದೆ. ಇದನ್ನು ಮಂಜುನಾಥ್ ಸರ್ ಗಾಡಿಗೆ ಹಾಕ್ತಾ ಬರೋಣ ಅಂತ ಹೇಳ್ತಾ ಇವಾಗ ನಿಮಗೆ ತೋರಿಸ್ಕೊಳ್ತೀನಿ. ಜಸ್ಟ್ ಒಂದು ಇನ್ನೊಂದು ಚೆಕ್ ಮಾಡ್ತಾ ಹೋಗ್ತೀನಿ. ಟೂ ವೀಲರ್ ಕಂಪ್ಲೀಟ್ ಇದು ಹಾಕಿದ್ದೀವಿ. ಆ್ಯಕ್ಚುಲಿ ಜಸ್ಟ್ ಕ್ಯಾಪ್ನ ಆನ್ ಮಾಡಿ ಆಲ್ಮೋಸ್ಟ್ ಇದು ಗಾಡಿನ ಆಲ್ಮೋಸ್ಟ್ ಯಾವಾಗ ಹಾಕ್ತೀವಿ ಅದನ್ನ ಕಂಪ್ಲೀಟ್ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ, ಒಂದು 20 ಮಿನಿಟ್ಸನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಕಂಪ್ಲೀಟ್ ಇರುವಂಥ ಒಂದು ಇಂಜಿನ್ನ ಸ್ಮೂತ್ ಮಾಡ್ತಾ ಬರುತ್ತೆ, ಅದನ್ನ ಕಂಪ್ಲೀಟ್ ರೆಡಿ ಮಾಡ್ತಾ ಬರುತ್ತೆ. ಸ್ಟಾರ್ಟ್ ಮಾಡಿ ಹೀಗೆ ಇಂಜಿನ್ ಪ್ಲಾಟಿನಮ್ ಸೆರಾಮಿಕ್ ಕ್ಲೋಸ್ ಮಾಡಿ. ಇದನ್ನು ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಸಾಕಿದ್ರೆ ಒಂದು ಅರ್ಧ ಗಂಟೆ ಓಡಿಸಿದ್ರೆ ಆಲ್ಮೋಸ್ಟ್ ಇದು ಸೂಪರ್ ರಿಸಲ್ಟ್ ಅಂತ ಹೇಳ್ಬೋದು. ಗಾಡಿ ಸ್ಮೂತ್ ಆಗ್ತಾ ಬರುತ್ತೆ, ಇಂಜಿನಲ್ಲಿ ಒಂದು ವೈಬ್ರೇಷನ್ ಕಮ್ಮಿ ಆಗ್ತಾ ಬರುತ್ತೆ, ಮೈಲೇಜ್ ಚೆನ್ನಾಗಿ ಕೊಡ್ತಾ ಬರುತ್ತೆ, ಪೆಟ್ರೋಲ್ ಹಾಕ್ಸೋ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ ಜಸ್ಟ್ ನಾನು ಇವಾಗ ಆನ್ ಮಾಡಿ ಒಂದು 5-10 ಮಿನಿಟ್ಸಲ್ಲಿ ಎಷ್ಟು ಸ್ಮೂತ್ ಆಗಿ ಮುಂಚೆ ಇದ್ದಿದ್ದು ವೈಬ್ರೇಷನ್ನು ಇವಾಗ ಚೇಂಜ್ ಆಗಿದೆ. ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಮುಂಚೆ ಗರಗ ಅಂತ ಇವಾಗ ಚೇಂಜ್ ಆಗಿದೆ.
ಸೂಪರ್ ರಿಸಲ್ಟ್ ಆ್ಯಕ್ಚುಲಿ ಅಲ್ಟಿಮೇಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಒಂದು ಅಲ್ಟಿಮೇಟ್ ಒಂದು ಮ್ಯಾಕ್ ಡ್ರೈವ್ ಆ್ಯಕ್ಚುಲಿ ಕಂಪ್ನಿ ವೆಸ್ಟೇಜ್ ಕಂಪ್ನಿ ಕೊಟ್ಟಿದೆ. ತುಂಬ ಖುಷಿ, ಪ್ರತಿಯೊಬ್ಬರು ಬಳಸಿ ಯೂಸ್ ಮಾಡಿ ಎಲ್ಲರೂ ರೆಫರ್ ಮಾಡಿ. ಗಾಡಿನ ಚೆನ್ನಾಗಿ ಹೆಲ್ತಿ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಅದೇ ಥರ ಬಂದ್ಬಿಟ್ಟು ನಿಮಗೆ ಏನೊಂದು ಬೋರ್ ಬರ್ತಾ ಇರೋ ಥರ ನೋಡ್ಕೊಳ್ಳುತ್ತೆ. 30,000 ಕಿಲೋಮೀಟರ್ಸ್ಗೆ ಒಂದು ಸರಿ ಇದನ್ನ ಹಾಕಬೇಕಾಗತ್ತೆ. ಅದಕ್ಕೆ ಮುಂಚೆ ಹಾಕೋದು ನೆನ್ಸಿಟ್ಟಿಲ್ಲ ಅಂತ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು ಸರ್. ನ್ಯಾನೋ ಎನರ್ಜಿಜರ್ ದ್ವಿಚಕ್ರ, ತ್ರಿಚಕ್ರ ಮತ್ತು 4 ಚಕ್ರ ವಾಹನಗಳು ಮತ್ತು ಟ್ರಕ್ಗಳಿಗೆ. ಸಾಲರ್, ಪೆಟ್ರೋಲ್, ಡೀಸೆಲ್ ಮತ್ತು ಸಿ.ಎನ್.ಜಿ. ಮ್ಯಾಕ್ಡ್ರೈವ್ ನ್ಯಾನೋ ಎನರ್ಜಿಜರ್. ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಪ್ರಸಿದ್ಧ ಮತ್ತು ಅತ್ಯುತ್ತಮ ನ್ಯಾನೋ ತಂತ್ರಜ್ಞಾನ ಉತ್ಪನ್ನವಾಗಿದೆ. ಇದು ಪ್ಲಾಟಿನಂ, ಜಿರ್ಕೋನಿಯಂ, ಸೆರಾಮಿಕ್ ನ್ಯಾನೋ ಪೌಡರ್ನಿಂದ ಮಾಡಿದ ಎಂಜಿನ್ ಲೇಪನ ಸಂಯೋಜಕವಾಗಿದೆ. ಇಂಜಿನ್ ಆಯಿಲ್ ನೊಂದಿಗೆ ಮಿಶ್ರಣ ಮಾಡುವುದರಿಂದ ಅದರಲ್ಲಿರುವ ಪ್ಲಾಟಿನಂ ಮತ್ತು ಜಿರ್ಕೋನಿಯಂನ 20 ನ್ಯಾನೋಮೀಟರ್ ಕಣಗಳು ಇಂಜಿನ್ ಒಳಗೆ ಹೋಗಿ ಲೇಪಿಸುತ್ತವೆ ಮತ್ತು ಅದನ್ನು ಸುರಕ್ಷಿತವಾಗಿಸುತ್ತದೆ, ಏಕೆಂದರೆ ಇದು ಪ್ಲಾಟಿನಂಗಿಂತ 20 ಪಟ್ಟು ಬಲವಾಗಿರುತ್ತದೆ ಮತ್ತು ಹೆಚ್ಚು ಸ್ನಿಗ್ಧತೆಯನ್ನು ಹೊಂದಿದೆ. ಆದ್ದರಿಂದ ಇದು ಎಂಜಿನ್ ಅನ್ನು ತುಂಬಾ ಬಲವಾಗಿ ಮಾಡುತ್ತದೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಅನ್ನು ಹೇಗೆ ಬಳಸುವುದು? ನಕ್ಷತ್ರ ಚಿಹ್ನೆ ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಅನ್ನು ಬಳಸುವ ಮೊದಲು ಚೀಲವನ್ನು 50 ರಿಂದ 100 ಬಾರಿ ಚೆನ್ನಾಗಿ ಅಲ್ಲಾಡಿಸಿ. ಈಗ ಎಂಜಿನ್ ಕವರ್ ತೆರೆಯಿರಿ ಮತ್ತು 30 ಮಿಲಿ ಸುರಿಯಿರಿ. ಅದರೊಳಗೆ ಚೀಲವನ್ನು ಹಾಕಿದ ನಂತರ ಎಂಜಿನ್ ಅನ್ನು 15 ನಿಮಿಷಗಳ ಕಾಲ ಚಲಾಯಿಸಿ. ಹೋಗ್ತಾ ಇರು. ಈ ಒಂದು ಬಾರಿ ಲೇಪನವು 30,000 ಮಿ ವರೆಗೆ ಇರುತ್ತದೆ. ಶಾಖ ಮತ್ತು ಒತ್ತಡದಿಂದಾಗಿ ಅದರ ನ್ಯಾನೋ ಕಣಗಳ ಲೇಪನ ಪ್ರಕ್ರಿಯೆಯು ಸ್ವತಃ ಪೂರ್ಣಗೊಳ್ಳುತ್ತದೆ. ನಕ್ಷತ್ರ ಚಿಹ್ನೆ ಲೇಪನದ ಸಮಯದಲ್ಲಿ ಎಂಜಿನ್ ತೆರೆಯುವ ಅಗತ್ಯವಿಲ್ಲ. ನಕ್ಷತ್ರ ಚಿಹ್ನೆ 10 ಲೀಟರ್ ಎಂಜಿನ್ ಎಣ್ಣೆಯಲ್ಲಿ 30 ಮಿಲಿಯ ಒಂದು ಸ್ಯಾಚೆಟ್ ಸಾಕು. ಎಂಜಿನ್ ಕೂಲಂಕುಷ ಪರೀಕ್ಷೆಯ ಪ್ರಕ್ರಿಯೆ. ಪುನಃಸ್ಥಾಪನೆ ಪ್ರಕ್ರಿಯೆ. ಕೋಟಿಂಗ್ ಪೂರ್ಣಗೊಂಡಿದೆ.